ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯ ಸರ್ಕಾರ 4 ನಿಗಮಗಳ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರವನ್ನ ಏರಿಸಿತ್ತು. ಜೊತೆಗೆ ಜನರಿಗೂ ಕೂಡ ಶಾಕ್ ಅನ್ನ ನೀಡಿತ್ತು. ಈಗ ಬೆಂಗಳೂರು ಜನತೆಗೆ ಸಾರಿಗೆ ಇಲಾಖೆಯಿಂದ ಮತ್ತೊಂದು ಶಾಕ್. ಸರ್ಕಾರಿ ಬಸ್ ಟಿಕೆಟ್ ದರ ಏರಿಸಿ ಶಾಕ್ ನೀಡಿದ್ದ ರಾಜ್ಯ ಸರ್ಕಾರ ಮತ್ತೆ ಇಂದಿನಿಂದ ಬಿಎಂಟಿಸಿ ದೈನಿಕ ಮಾಸಿಕ ಬಸ್ ಪಾಸ್ ದರ ಕೂಡ ಏರಿಕೆ ಆಗತ್ತೆ. ದೈನಿಕ ಮಾಸಿಕ ಬಸ್ ಪಾಸ್ ದರ ಹೆಚ್ಚಳವನ್ನ ಮಾಡಿ ಹೀಗಂತ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ವಿವಿಧ ವರ್ಗದ ದೈನಿಕ, ಸಾಪ್ತಾಹಿಕ, ಮಾಸಿಕ ಪಾಸುಗಳ ದರ ಏರಿಕೆ ಆಗತ್ತೆ. ನಿಜಕ್ಕೂ ಕೂಡ ಬೆಂಗಳೂರು ಜನತೆಗೆ ಸಾರಿಗೆ ಇಲಾಖೆಯಿಂದ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬಹುದು. ಈ 4 ನಿಗಮಗಳಲ್ಲೂ ಕೂಡ ಬಸ್ ಟಿಕೆಟ್ ದರವನ್ನ ಏರಿಸಿತ್ತು. ಜೊತೆಗೆ ರಾಜ್ಯದ ಜನತೆಗೆ ಬಿಗ್ ಶಾಕ್ ಅಂತ ಕೊಟ್ಟಿತ್ತು. ಏನು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಅಡಿಯಲ್ಲಿ ಶಕ್ತಿ ಯೋಜನೆಯನ್ನ ಕೂಡ ನೀಡಿ ಮಹಿಳೆಯರಿಗೆ ಫ್ರೀ ಅಂತ ಏನೋ ಅನೌನ್ಸ್ ಮಾಡ್ತು. ಆದ್ರೆ ಇನ್ನು ಮೇಲೆ ಮಾಸಿಕ, ದೈನಿಕ ಹಾಗೆ ಸಾಪ್ತಾಹಿಕ ಅಂದ್ರೆ ಪ್ರತಿದಿನದ ಬಸ್ ಟಿಕೆಟ್ ದರ ಅಥವಾ ಬಸ್ ಪಾಸ್ನ ದರ ಹಾಗೆ ವಾರದ ಹಾಗೆ ತಿಂಗಳಿನ ಬಸ್ ಪಾಸ್ನ ದರವನ್ನ ಹೆಚ್ಚಿಗೆ ಮಾಡಿರುವಂತದ್ದು. ಹಾಗಾದ್ರೆ ಎಷ್ಟೆಷ್ಟು ರೂಪಾಯಿ ಜಾಸ್ತಿ ಮಾಡಿದೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ಇಷ್ಟು ದಿನ ಏನ್ ಕೊಡ್ತಾ ಇದ್ರೆ ಅದಕ್ಕಿಂತ ಹೆಚ್ಚಿನ ದರ ಅಂದ್ರೆ 70 ರೂಪಾಯಿ ಇದ್ದ ಸಾಮಾನ್ಯ ದೈನಿಕ ಪಾಸ್ ದರ ಇನ್ನು ಮುಂದೆ 80 ರೂಪಾಯಿಗೆ ಏರಿಕೆಯಾಗಿದೆ. ಬಿಎಂಟಿಸಿ ವಾರದ ಪಾಸ್ ದರ 300 ರೂಪಾಯಿಂದ 350 ರೂಪಾಯಿಗೆ ಹೆಚ್ಚಳವಾಗಿದೆ. ಹಿರಿಯ ನಾಗರಿಕ ಮಾಸಿಕ ಪಾಸ್ ದರ 945 ರೂಪಾಯಿ ಇತ್ತು, ಇನ್ನು ಮೇಲೆ 1080 ರೂಪಾಯಿಗೆ ಏರಿಕೆಯಾಗಿದೆ. ಬಿಎಂಟಿಸಿ ಸಾಮಾನ್ಯ ಮಾಸಿಕ ಪಾಸ್ ದರ 1050 ರಿಂದ 1200ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಬಸ್ ಟಿಕೆಟ್ ದರ ಪರಿಷ್ಕರಣೆ ಹಿನ್ನೆಲೆ ಪಾಸುಗಳ ದರದಲ್ಲೂ ಕೂಡ ಏರಿಕೆಯಾಗಿರುವಂತದ್ದು. ಸಂಸ್ಥೆಯ ಆರ್ಥಿಕ ದೃಷ್ಟಿಯಿಂದ ದೈನಿಕ, ಮಾಸಿಕ ಬಸ್ ದರ ಅಂದ್ರೆ ಪಾಸ್ನ ದರ ಏರಿಕೆ ಮಾಡಿದೆ. ನಿಜಕ್ಕೂ ಕೂಡ ಏನು ಬಸ್ನ ಟಿಕೆಟ್ ದರ ಮಾತ್ರ ಹೆಚ್ಚಿಗೆ ಮಾಡಿದೆ. ಇನ್ಮೇಲೆ ಬಸ್ ಪಾಸ್ ಅನ್ನ ಮಾಡಿಸ್ಕೊಂಡು ದಿನನಿತ್ಯವೂ ಕೂಡ ನಾವು ಪ್ರಯಾಣವನ್ನ ಮಾಡಬಹುದು ಅಂತ ಅನ್ಕೊಂಡಿದ್ದಂತಹ ಪ್ರಯಾಣಿಕರಿಗೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಬಿಗ್ ಶಾಕಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ 70 ರೂಪಾಯಿ ಇದ್ದಂತಹ ಸಾಮಾನ್ಯ ದೈನಿಕ ಪಾಸ್ನ ದರ 10 ರೂಪಾಯಿ ಏರಿಕೆ ಮಾಡಿ 80 ರೂಪಾಯಿಗೆ ನಿಲ್ಲಿಸಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ರಾಜ್ಯ ಸರ್ಕಾರ ಕೇವಲ ಟಿಕೆಟ್ನ ಮೇಲೆ ಮಾತ್ರ ದರವನ್ನ ಹೆಚ್ಚಿಗೆ ಮಾಡಿದೆ ಅಂತ ನಾವು ನಿರೀಕ್ಷೆ ಮಾಡ್ಕೊಳ್ತಾ ಇದ್ವಿ. ಇನ್ಮೇಲೆ ಬಸ್ ಪಾಸ್ನ ತಗೋಬಹುದು, ಆರಾಮಾಗಿ ಸಂಚಾರ ಮಾಡಬಹುದು ಅಂತ ಲೆಕ್ಕಾಚಾರ ಹಾಕೊಳ್ತಾ ಇದ್ವಿ. ಇದೀಗ ಬಸ್ ಪಾಸ್ಗೂ ಕೂಡ ದರವನ್ನ ಹೆಚ್ಚಿಗೆ ಮಾಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಕೊಡೋದಾದ್ರೆ. ಈಗಾಗಲೇ ನೋಡಬಹುದು, ಸಾರಿಗೆ ಇಲಾಖೆ ಎಲ್ಲೋ ನಷ್ಟದಲ್ಲಿದೆ ಅಂತ ಕೂಡ ಕಳೆದ ವಾರ ಏನು ಬಸ್ ಟಿಕೆಟ್ ರೇಟ್ ಹೆಚ್ಚಿಗೆ ಮಾಡಿ ಒಂದು ರೀತಿಯಲ್ಲಿ ಆದೇಶ ಹೊರಡಿಸಿತ್ತು. ಇದರ ತದನಂತರ ಎಲ್ಲೋ ಒಂದ್ ಕಡೆ ಮತ್ತೆ ಸಾರಿಗೆ ಇಲಾಖೆ ಮತ್ತೊಂದು ದುಪ್ಪಕ್ಕೆ ಕೈ ಹಾಕಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಒಂದು ಸಾರಿಗೆ ಇಲಾಖೆಯಲ್ಲಿ ಕೊಡುವಂತಹ ನಿತ್ಯ ಪಾಸು, ಮಾಸಿಕ ಪಾಸು, ವಾರದ ಪಾಸ್ಗಳಿಗೆ ಒಂದು ರೀತಿಯಲ್ಲಿ ರೇಟ್ ಹೆಚ್ಚಿಗೆ ಮಾಡಿರುವಂತದ್ದು. ಅದರಲ್ಲೂ ಏನು ಹಿರಿಯ ನಾಗರಿಕರು ಹೋರಾಡುವಂತಹ ಬಸ್ ಪಾಸ್ಗೂ ಕೂಡ ಒಂದು ರೀತಿ ರೇಟ್ ಜಾಸ್ತಿ ಮಾಡಿರುವಂತದ್ದು. ಪ್ರಮುಖವಾಗಿ ಸಾರಿಗೆ ಇಲಾಖೆ ಅದನ್ನ ಸಮರ್ಥನೆ ಮಾಡ್ಕೋತಾ ಇರೋದು ಏನಂದ್ರೆ, ಏನು ನಾವು ಬಸ್ ಪಾಸ್ ಪ್ರಿಂಟ್ ಕೊಡ್ತೀವಿ, ಆ ಪ್ರಿಂಟ್ ನ ಬೆಲೆನೂ ಕೂಡ ಜಾಸ್ತಿ ಆಗಿದೆ, ಪೇಪರ್ ಬೆಲೆನೂ ಕೂಡ ಜಾಸ್ತಿ ಆಗಿದೆ, ಸಂಸ್ಥೆ ಕೂಡ ನಷ್ಟದಲ್ಲಿದೆ ಅನ್ನೋ ಕೂಡ ಒಂದು ಕಾರಣ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಸ್ ಪಾಸ್ ಕೂಡ ಜಾಸ್ತಿ ಮಾಡಲಾಗ್ತಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಅದು ಇಂದಿನಿಂದನೂ ಕೂಡ ದರ ಹೆಚ್ಚಳ ಜಾರಿಗೆ ಆಗುತ್ತೆ ಅಂತ ಕೂಡ ಈಗಾಗಲೇ ಆದೇಶ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾದ್ರೆ ನಾವು ಏನು ಸಾಮಾನ್ಯ ಅಂದ್ರೆ ದಿನನಿತ್ಯದ ಪಾಸ್ 70 ರೂಪಾಯಿ ಇದೆ, ಈಗ 80 ರೂಪಾಯಿ ಮಾಡಿರುವಂತದ್ದು. ಇನ್ನು ಸಾಪ್ತಾಹಿಕ ಅಂದ್ರೆ ತಿಂಗಳ ಪಾಸ್ ಏನು 300 ರೂಪಾಯಿ ಇತ್ತು, 350 ರೂಪಾಯಿ ಮಾಡಿರುವಂತದ್ದು. ಹಿರಿಯ ನಾಗರಿಕರ ಪಾಸ್ ಏನು ಒಂದು 945 ರೂಪಾಯಿ ಇತ್ತು, ಇದನ್ನ 1080 ರೂಪಾಯಿ ಮಾಡಿರುವಂತದ್ದು. ಇನ್ನು ಸಾಮಾನ್ಯ ಮಾಸಿಕ ಪಾಸ್ ಅಂದ್ರೆ ತಿಂಗಳ ಪಾಸ್ 1050 ರೂಪಾಯಿ, 1200 ರೂಪಾಯಿ ಮಾಡಿರುವಂತದ್ದು. ಉಳಿದಂತೆ ಏನು ಈ ಹೊಸೂರು ಹಾಗೂ ಚಿಕ್ಕಬಳ್ಳಾಪುರ ಕೂಡ ಹೋಗುವಂತ ಬಿಎಂಟಿಸಿ ಬಸ್ಗಳಲ್ಲಿ ಏನು ಒಂದು ಟೋಲ್ ಬರುತ್ತೆ, ಆ ಟೋಲ್ ಫೀಸ್ ಕೂಡ ಸಾರ್ವಜನಿಕ ಕಟ್ಟಬೇಕು ಅಂತ ಕೂಡ ಆದೇಶ ಕೊಟ್ಟಿರುವಂತದ್ದು. ಧನ್ಯವಾದಗಳು ಮಹೇಶ್ ಹೆಚ್ಚಿನ ಡೀಟೇಲ್ಸ್ಗೆ.